ಪಾಕಿಸ್ತಾನದಲ್ಲಿ ದಿನದಿಂದ ದಿನಕ್ಕೆ ಆರ್ಥಿಕ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಪಾಕ್ ತೊರೆಯಲು ಫ್ರಾಕ್ಚರ್ ಹಾಗೆ ಗ್ಯಾಂಬೆಲ್ ಕಂಪನಿ ಸಜ್ಜಾಗಿದೆ. ಕಳೆದ ಕೆಲ ವರ್ಷಗಳಿಂದ ಪಾಕ್ ತೊರೆದಿದ್ದಾವೆ ಕಂಪನಿಗಳು. ಬಹುರಾಷ್ಟ್ರೀಯ ಕಂಪನಿಗಳು ಪಾಕ್ಗೆ ಗುಡ್ ಬೈ ಹೇಳಿದ್ವು. ಇದರಿಂದ ಪಾಕಿಸ್ತಾನಿಗಳಿಗೆ ಜಿಲೆಟ್ ರೇಜರ್ ಹಾಗೆ ಸೋಪ್ಗಳ ಕೊರತೆ ಎದುರಾಗ್ಬಿಟ್ಟಿದೆ. ಇನ್ನು ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂ ಸಹ ಕೊರತೆ ಆಗಿದೆ. ಈಗ ಫ್ರಾಕ್ಚರ್ ಗ್ಯಾಂಬಲ್ ಕಂಪನಿ ನಿರ್ಧಾರದಿಂದ ಸಂಕಷ್ಟ ಅನುಭವಿಸುವಂಥ ಸಾಧ್ಯತೆಗಳು ಬಹಳ ಕಂಡು ಬರ್ತದೆ. ನೋಡಿ, ಸಂಪನ್ಮೂಲಗಳಿರಬೇಕು. ಒಂದು ದೇಶ ಅಂದರೆ ಅದರ ಆರ್ಥಿಕತೆ ಕೂಡ ಚೆನ್ನಾಗಿರಬೇಕು. ವಿದೇಶಿ ಬಂಡವಾಳ ಹೂಡಿಕೆ ಆಗಬೇಕು ಅಂತ ಹೇಳಿದರೂ ಕೂಡ ನಿರಂತರವಾಗಿ ಆ ವ್ಯವಸ್ಥೆಯನ್ನು ಅವರು ಸಮತೋಲಿತವಾಗಿ ಕಾಪಾಡಿಕೊಂಡು ಬರಬೇಕು. ಯಾವಾಗ ಸರ್ಕಾರಗಳು ಅಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೋ, ಆರ್ಥಿಕವಾಗಿ ಕೂಡ ಅವರು ಕ್ಷೀಣಿಸ ಹೋಗ್ತಾರೋ, ಆ ಸಂದರ್ಭದಲ್ಲಿ ಏನಾಗುತ್ತೆ, ಇದೆಲ್ಲವೂ ಕೂಡ ಆ ದೇಶದ ಮೇಲೆ ಹೊಡೆತ ಬೀಳೋದಕ್ಕೆ ಕಾರಣ ಆಗುತ್ತೆ. ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಈಗ ಅದೇ ರೀತಿ ಆಗಿದೆ. ಯಾಕಂತಂದರೆ ದರಗಳ ಹೆಚ್ಚಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಬೇರೆ ದೇಶಗಳ ಮುಂದೆ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ಹಾಗಾದರೆ ಪಾಕ್ ತೊರಿತಾ ಇರೋದು ಯಾಕೆ? ಈ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು 2 ವರ್ಷಗಳ ಹಿಂದೆ ಪಾಕಿಸ್ತಾನದಲ್ಲಿ ಕಾಲು ತುಳಿತ ಆಗಿತ್ತು. ಉಚಿತ ಹಿಟ್ಟಿಗಾಗಿ ಪಾಕ್ನಲ್ಲಿ ಕಾಲು ತುಳಿತ ಆಗಿತ್ತು. ಫುಲ್ ವೈರಲ್ ಆಗಿತ್ತು ಆ ವಿಡಿಯೋ. ಇದೇನು ತೋರಿಸಿತ್ತು ಅಂತ ಹೇಳಿದ್ರೆ, ದೇಶದವರ ಆರ್ಥಿಕ ಅವ್ಯವಸ್ಥೆಯನ್ನು ಎತ್ತಿ ತೋರಿಸಿತ್ತು. ಅಂದಿನಿಂದ ಪಾಕ್ನಲ್ಲಿ ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ. ಹೀಗಾಗಿ ಪಾಕ್ ತೋರಿತಾ ಇದ್ದಾವೆ ಬಹುರಾಷ್ಟ್ರೀಯ ಕಂಪನಿಗಳು. ಈಗ ಗ್ರಾಹಕ ಸರಕುಗಳ ದೈತ್ಯ ಫ್ರಾಕ್ಚರ್ ಮತ್ತು ಗ್ಯಾಂಬಲ್ ಕಂಪನಿ ಕೂಡ ಸಜ್ಜಾಗಿದೆ. ಇತ್ತೀಚೆಗೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಫ್ರಾಕ್ಚರ್ ಗ್ಯಾಂಬಲ್ ಕಂಪನಿ. ಅಂದರೆ ಅಲ್ಲಿ ನೋಡಿ, ಒಂದು ಹಿಟ್ಟು ತೆಗೆದುಕೊಳ್ಳೋಕ್ಕೋಸ್ಕರ ಜನ ಸಿಕ್ಕಾಪಟ್ಟೆ ಕಾಲು ತುಳಿತ ಆಗೋ ಲೆವೆಲ್ಗೆ ಆಗಿತ್ತು ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತೇಳಿ. ಹಾಗಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಲೆಕ್ಕ ಹಾಕಿಬಿಟ್ರು, ಅಯ್ಯೋ, ಒಂದು ಹಿಟ್ಟಿಗೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಕ್ಯೂನಲ್ಲಿ ನಿಲ್ತಾರೆ ಅಂತ ಹೇಳಿದ್ರೆ, ಕಾಲು ತುಳಿದಾಗಿ ಸಾವುಗಳಾಗ್ತವೆ ಅಂತ ಹೇಳಿದ್ರೆ ಎಂಥ ಪಾಪರಾಗಿರಬೇಡ ಪಾಕಿಸ್ತಾನ ಅಂಥೇಳಿ, ಇಲ್ಲಿದ್ದರೆ ನಮ್ಮನ್ನು ಕೂಡ ಇವರು ಪಾಪರ್ ಮಾಡಿ ಬಿಸಾಕ್ತಾರೆ ಅಂಥೇಳಿ ಅವ್ರಿಗೆ ಆತಂಕ ಶುರುವಾಗಿ ಈಗ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ.